ಒಂದು ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಸಮೃದ್ಧಿ ಮಂದಾಸ್ ಸರ್ ಅವರೇ, ಹಾಗೇನೆ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ, ಹಾಗೇನೆ ಇವುಗಳಾಗಿರ್ತಕ್ಕಂಥ ಸರ್ವೇಶ್ ಸರ್ ಅವರೇ, ಹಾಗೇನೆ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿ ವರ್ಗಗಳು ಮತ್ತು ಸುಮಾರು 34 ಇಲಾಖೆಗಳು ಈ ಒಂದು ಜಾತ್ರೆಗೆ ಸಂಬಂಧಪಟ್ಟಂತೆ ಅದರದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗಗಳಿಗೂ ವಿಶೇಷವಾಗಿ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ PDO ಹಾಗೂ ಸಮಸ್ತ ನಾಗರಿಕ ಪದಗಳು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಆದ್ಮೇಲೆ ಈ ಒಂದು ಜಾತ್ರೆ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಂತೆ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಜಾತ್ರೆ. ಒಂದು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿಯೇ 5ನೇ ದೊಡ್ಡ ಜಾತ್ರೆಗಳು ಆಗಿತ್ತು. ಆದರೆ ಕಾಲಕ್ರಮೇಣ ಬರ್ತಾ ಒಂದಷ್ಟು ಕ್ಷೀಣವಾಗಿದೆ ಎಂದು ಹೇಳ್ಬೋದು. ಮತ್ತೆ ಅದನ್ನು ಪುನರುಜ್ಜೀವನ ಮಾಡೋದಕ್ಕೆ ಸರ್ಕಾರದಿಂದ ಕಡಿಮೆ ಸೌಲಭ್ಯಗಳು ಕೊಟ್ಟರೂ ಸಹ ನಮ್ಮ ದಾನಿಗಳು ಅವರ ಸಹಭಾಗಿತ್ವದಲ್ಲಿ ಒಂದಷ್ಟು ಉತ್ತಮವಾಗಿ ಸಹ ನಡೆದುಕೊಂಡು ಬರ್ತಾ ಇದೆ. ಮತ್ತೆ ವಿಶೇಷವಾಗಿ ನಮ್ಮ ಶಾಸಕರು ಅವರು ಒಂದಷ್ಟು ಕಾಳಜಿಯನ್ನು ಹಾಕಿ ಈ ಒಂದು ವೈಭವವನ್ನು ಮುಂದುವರಿಸ್ತಾ ಬಂದಿದ್ದಾರೆ. ಬಹಳ ಹೇಳಬೇಕು ಅಂತ ಹೇಳಿದ್ರೆ, ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳ ಕೊರತೆಯನ್ನು ನೀಗಿಸಿದಲ್ಲಿ ಜಾತ್ರೆ ಅರ್ಧ ಪಾಲು ಯಶಸ್ವಿ ಆದಂಗೆ. ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯುತ್ ಸೌಕರ್ಯ ಮತ್ತೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ಮತ್ತೆ ಅರಣ್ಯ ಇಲಾಖೆ ವಿಶೇಷವಾಗಿ ಹೇಳ್ತಾ ಇದ್ದೀವಿ, ಪ್ರತಿ ಬಾರಿನೂ ಸಹ ತಾವು ನೀರನ್ನು ಒದಗಿಸ್ಕೊಡ್ತೀವಿ, ನಾವು ಏನ್ ಬೇಕು ಎಲ್ಲಾ ರೀತಿಯಲ್ಲಿ ಸೌಲಭ್ಯ ತಿಳಿಸ್ಕೊಡ್ತೀವಿ ಅಂತ ಹೇಳ್ತೀರಾ. ಆದ್ರೆ ಪ್ರತಿ ವರ್ಷನೂ ಸಹ ತಾವು ಮಾತು ತಪ್ತೀರಾ. ನೀವು ಹೇಳಿದ ಮಾತು ನಡ್ಕೊಂಡು ಇತಿಹಾಸನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ನಿರ್ದಿಷ್ಟವಾಗಿ ನಮ್ಮ ಹಿರಿಯರು ಅದ್ರ ಬಗ್ಗೆ ಬೇಕಾದ್ರೆ ಮಾಡ್ತಾರೆ. ದಯವಿಟ್ಟು ತಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಜವಾಬ್ದಾರಿಗಳಿದ್ದಾವೆ ಅದನ್ನ ಕಟ್ಟುನಿಟ್ಟಾಗಿ ತಾವು ಪಾಲನೆ ಮಾಡಿದಲ್ಲಿ ನಮ್ಮ ಈ ಜಾತ್ರಾ ಮಹೋತ್ಸವ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಅವರಿಗೆ ಮಾಡ್ತೇನೆ, ಸುಬ್ರಹ್ಮಣ್ಯ ಅವ್ರಿಗೆ ಮನವಿಗಳನ್ನು ಸಹ ಮಾಡಿದ್ದೀನಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿರ್ತಕ್ಕಂಥ ಬಿಸಿಲಿರ್ತದೆ, ಮ್ಯಾಟ್ ಸೌಲಭ್ಯವನ್ನ ಹಾಕಿಸ್ಬೇಕು ಅಂತೇಳಿ ಅದನ್ನ ಏನು ಮಾಡಿದಾರೋ ಗೊತ್ತಿಲ್ಲ. ಚರ್ಚೆ ಆಗ್ಬೇಕಂತ ಆರೋಗ್ಯಕರ ವಿಚಾರಗಳನ್ನ. ಮತ್ತೆ ನಮ್ಮ ಬಹಳಷ್ಟು ಮುಜರಾಯಿ ದೇವಸ್ಥಾನಗಳಲ್ಲಿ, ಪ್ರಸಿದ್ಧವಾಗಿರ್ತಕ್ಕಂಥ ಆಲಯಗಳಲ್ಲಿ AC ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಮಲಿಂಗೇಶ್ವರನ ಆಲಯಕ್ಕೂ ಸಹ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು ಸಹ ನಮ್ಮ ಮನವಿಯಾಗಿದೆ. ಜೊತೆಗೆ ಈ ರಾಸುಗಳಿಗೆ ಬರ್ತಕ್ಕಂಥ ಜಾತ್ರೆಗೆ ಬರ್ತಕ್ಕಂಥ ರಾಸುಗಳಿಗೆ ವಿಶೇಷವಾಗಿ ನೀರಿನ ಸೌಕರ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಮಾಡಿ ಆ ಒಂದು ಸೌಕರ್ಯವನ್ನು ಸಹ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು. ಮತ್ತೆ ಶಾಸಕರು ಈಗಾಗಲೇ ಹಲವಾರು ಬಾರಿ ಹೇಳಿದ್ದಾರೆ, ಯಾವುದೇ ಅಡೆತಡೆ ಇಲ್ದಿರ ಸುಸೂತ್ರವಾಗಿ ನಡೆಯಿತು, ಹೆಚ್ಚಿನ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತು ಅಂತ. ಸರ್, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆರ್ಮಿ ರೀತಿಯಲ್ಲಿ ಸಹ ಹೆಚ್ಚಿನ ಮಟ್ಟದಲ್ಲಿ ಬಂದಿದ್ರು. ನನ್ನ ತಿಳಿದ ಮಟ್ಟಿಗೆ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಪೊಲೀಸ್ ಬಂದೋಬಸ್ತ್ ಹೆಚ್ಚಿನ ಮಟ್ಟದಲ್ಲಿ, ಯಾಕೆ ಅಂತ ಹೇಳಿದ್ರೆ ಚೈನ್ ಸ್ನ್ಯಾಚರ್ಸು ಇವರ ಒಂದು ಮಟ್ಟ ಕಡಿಮೆ ಆಗಿದೆ. ಬಹಳಷ್ಟು ಸುಸೂತ್ರವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಮಾಡಿಕೊಟ್ಟಿದ್ದಾರೆ. ಆದ್ರೆ ಒಂದಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಕಳೆದ ಬಾರಿ ನಾನು ಕಂಡಂಗೆ. ಯಾಕೆ ಅಂತ ಹೇಳಿದ್ರೆ, ಇದು ಆರ್ಮಿ ತರಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದ್ರ ಬಗ್ಗೆನೂ ಸಹ ಚರ್ಚೆ ಆಗಲಿ ಅಂತಕ್ಕಂಥದ್ದು. ಮತ್ತೆ ನಮ್ಮ ಜಾತ್ರೆ ಗತವೈಭವವನ್ನು ಮರುಕಳಿಸಬೇಕು, ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಖ್ಯಾತಿಯನ್ನು ಪಡಿಬೇಕು. ಆ ನಿಟ್ಟಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸವಾಲುಗಳನ್ನು ಸ್ವೀಕಾರ ಮಾಡಿ ಉತ್ತೇಜನ ಕೊಟ್ಟು ನಮ್ಮ ಜಾತ್ರೆಯನ್ನ ಇನ್ನಷ್ಟು ವಿಜೃಂಭಣೆಯಿಂದ ಮಾಡೋಣ. ಶ್ರೀ ರಾಮಲಿಂಗೇಶ್ವರ ಎಲ್ಲರಿಗೂ ಸಹ ತನ್ನ ಆಶೀರ್ವಾದವನ್ನು ಕೊಡ್ತಾರೆ ಅಂತಕ್ಕಂಥ ಮಾತಾಡಿ ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾಡ್ತೀರಾ ಸುಮಾರು 3 ವರ್ಷದಿಂದ 30 ವರ್ಷದಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ದಾಖಲಾತಿಯನ್ನು ತರಿಸ್ಕೊಂಡು ನಮ್ಮ ಏನು ಸೀತಾ ಪಾರ್ವತಿ ಮಾನ್ಯ ಅಂತ ಬರ್ತಾ ಇತ್ತು RTCಯಲ್ಲಿ ಏನು ಪಹಣಿಯಲ್ಲಿ, ಅದನ್ನ ದಯವಿಟ್ಟು ಅದ್ರಲ್ಲಿ ನಮೂದನೆ ಮಾಡ್ಬೇಕಂತ ತಮ್ಮಲ್ಲಿ ನಮ್ಮ ಊರಿನ ಪರವಾಗಿ, ವೇದಿಕೆ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಅದು ತುಂಬಾನೇ ಹೆಚ್ಚು ಕಮ್ಮಿ ಆಗತ್ತೆ. ದಯವಿಟ್ಟು ನೀವು ಏನು ರಥೋತ್ಸವ ಒಳಗಡೆಗೆ ಅದನ್ನ ನಿಮ್ಮ ಕೈಯಲ್ಲಿ ಒಂದು 1 ಅವರ್ ಕೆಲಸ ಮಾಡಬಹುದಾಗಿತ್ತು. ಸುಮಾರು ನಮ್ಮ RI ಸಾಹೇಬರಿಗೆ ಇವತ್ತು 5 ವರ್ಷದಿಂದ ಹೇಳ್ತಾ ಇದ್ದೆ, ಅದು ಗಮನ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ದೇವರ ಮೇಲೆ ಆಸಕ್ತಿ ಇದೆಯೋ ನಮ್ಗೆ ಗೊತ್ತಿಲ್ಲ.
ದಯವಿಟ್ಟು ತಮ್ಮನ್ನು ಮನವಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಏನು ಸರ್ವೆ ನಂಬರ್ 2 ಸರ್ವೆ ನಂಬರ್ 3 ಸೀತಾಪಾರ್ವತಿ ಮಾನ್ಯ ಅಂತ ಬರ್ತಾ ಇತ್ತು. ಇದು 236 ಎಕರೆ 1, 63 ಎಕರೆ 1. ದಯವಿಟ್ಟು ಸೀತಾಪಾರ್ವತಿ ಮಾನ್ಯ ಅಂತ ಮಾಡ್ಕೊಡಿ. ಅರಣ್ಯ ಇಲಾಖೆ ತೆಗೆದುಬಿಡಿ ದಯವಿಟ್ಟು. ಅದನ್ನ ನಮ್ಮ ಮನವಿ. ಏನು ನಮ್ಮ ಸಲ್ಲಾಪುರಮ್ಮ ಬರ್ಬೇಕು ಅಂದ್ರೆ ನಮ್ಮೂರಿನ ಹೆಣ್ಮಗು, ಆ ಹೆಣ್ಮಗು ಬರಲಿಲ್ಲ ಅಂದ್ರೆ ರಥೋತ್ಸವ ನಡೆಯಲ್ಲ, ಮುಂದೆ ಸಾಗಲ್ಲ. ಸುಮಾರು ಸರಿ ಹೇಳ್ತಾ ಇದ್ದೀವಿ, ನಾವು ತಾಯಿನ ತಗೊಂಬರಕ್ಕೆ ನಾವು ತುಂಬಾನೇ ಕಷ್ಟ ಆಗ್ತಾ ಇದೆ, ಅದನ್ನ ದಾರಿ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಅರಣ್ಯ ಇಲಾಖೆ ಹೋದ್ರೆ ಕೆಲಸ ಸ್ಟಾರ್ಟ್ ಮಾಡಕ್ ಹೋದ್ರೆ ಅರಣ್ಯ ಇಲಾಖೆ ಅಡ್ಡ, ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ರು ಅಡ್ಡ. ದಯವಿಟ್ಟು ಅದನ್ನ ತೆರವುಗೊಳಿಸಿ. ನಾನು ಹೇಳ್ತಕ್ಕಂಥದ್ದು ಅದು ಗೆಜೆಟ್ ಅಲ್ಲ. 2004 ಕೃಷ್ಣಪ್ಪನವರು ಮರಳು ಬೆಳೆಸಕ್ ಜಾಗ ಬೇಕು ಅಂದಾಗ ಯಾವ ಒತ್ತಡದ ಮೇಲೆ ಮಾಡಿದ್ರು ಅದು ಯಾವ್ದು ಗೆಜೆಟ್ ಇಲ್ಲ, ಸರ್ಕಾರದ ಆದೇಶನೂ ಇಲ್ಲ. ಕೇಳಿ ಕೇಳಿ ಓಕೆ ಕೇಳಿ ಕೇಳಿ ದೇವ್ರು ಕೇಳಿ ಅನ್ಕೊಂಡಿದ್ದೇನೆ. ರಥ ಚಕ್ರ ರೆಡಿ ಮಾಡಿದ್ರೆ ಆಗೋದಿಲ್ಲ, ಇಡೀ ರಥನ ಚೇಂಜ್ ಮಾಡ್ಬೇಕು. ಇಡೀ ರಥ ಚೇಂಜ್ ಮಾಡ್ಬೇಕು. ರಥ ತುಂಬಾ ಅಧ್ವಾನಾಗಿದೆ, ರಥ ಚೇಂಜ್ ಮಾಡ್ಬೇಕು. ಏನಕ್ಕೆ ಸದ್ಯಕ್ಕೆ ಏನ್ ರಿಪೇರಿ ಆಗುತ್ತೆ ರಿಪೇರಿ ಮಾಡಿಸ್ಕೊಂಡು ನಮ್ಮ ರಾಮಲಿಂಗೇಶ್ವರನ ಪರಿಸ್ಥಿತಿ ಏನೋ ಅವನ ಪರಿಸ್ಥಿತಿ ಅಂತಂದ್ರೆ ಜಾತ್ರೆ ಬಂದ ಮಾತ್ರ ಸೇರ್ಕೊಂತೀವಿ. ಸಮಸ್ಯೆ ಆಗ್ತಾ ಇದೇನೋ ಜಾತ್ರೆ ಬಂದ ಮಾತ್ರ ಸೇರ್ಕೊಂತೀವಿ. ಮತ್ ಈ ವರ್ಷ ಜಾತ್ರೆ ಆಯ್ತು ಅನ್ಕೋ, ನೆಕ್ಸ್ಟ್ ಜಾತ್ರೆವರೆಗೂ ಇಲ್ಲ. ನಾನು ಹೇಳಿದೀನಿ ಇದಕ್ಕೋಸ್ಕರ ಫಂಡ್ 15 ಲಕ್ಷ ತೆಗೆದಿಟ್ಟಿದ್ದೀನಿ, ಮರಣ ತೆಗೆದಿಟ್ಟಿದೀವಿ. ನಾನು ಆಲ್ರೆಡಿ ಇವ್ರು ಕೂಡ ಮುಖಂಡರು ಕೂಡ ನಾನು ತಿಳಿಸಿದ್ದೀನಿ ಇದು ವಿಷಯನ. ಈಗ ಜಾತ್ರೆ ಆಗಿದ ಕೂಡಲೇ ಒಂದು ಮೀಟಿಂಗ್ ಮಾಡಿ ಕಮಿಟಿ ಮಾಡಿ ಕ್ಲೋಸ್ ಮಾಡಿ ನಾನು ಅಮೌಂಟ್ ಕೊಡ್ತೇನೆ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ಬರೋ ಜಾತ್ರೆ ಒಳಗಡೆ ಹೊಸ ತೇರ್ನ ರೇಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ನಾನು ಮೊನ್ನೆ ಏನ್ ಹೇಳ್ತಾರೆ ಅಣ್ಣ, ನಿಮಿಷ ಹೇಳ್ತೀನಿ. ನಾನು ಹೇಳ್ಬಿಟ್ಟು ಹೋಗೋಣ, ಫಾಲೋ ಮಾಡೋದೇನು ಮಾಡ್ತಾನೆ. ರಾಮಲಿಂಗೇಶ್ವರ ಜಾತ್ರೆ ಬಂದ ಮಾತ್ರ ಫಾಲೋ ಮಾಡೋದ. ಇವನ ಜಾತ್ರೆ ಆಗಿದ ಕೂಡಲೇ ಒಂದು ಕಮಿಟಿ ಫಾರ್ಮೇಶನ್ ಮಾಡಿ ನನ್ನ ಒಂದು ಅಭಿವೃದ್ಧಿ 15 ಲಕ್ಷ ಅಮೌಂಟ್ ಎತ್ತಿಟ್ಟಿದ್ದೀನಿ, ಮರ ಎತ್ತಿಟ್ಟಿದೀವಿ. ನಮಗೊಂದು ಆಸೆ ಇದೆ ಹೊಸದು ಮಾಡಿಸ್ಬೇಕಂತ. ಭಯ ಆಗುತ್ತೆ ಒಳಗಡೆ ಹೋಗ್ಲಿಕ್ಕಂಗೆ. ಯಾವತ್ತು ಹೇಳಿ ನೀವೇನು ನೂಗ್ತೀರ ಹೊತ್ತು ಒಳಗಡೆ ನೂಗ್ದಾಗ ಎಷ್ಟು ಭಯ ಆಗುತ್ತೆ ಒಳಗಡೆ ಹೋಗ್ಲಿಕ್ಕೆ ಗೊತ್ತಾ? ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಮನೆ ಮುಂದೆ ಹಾಕ್ಬೇಕಂತ ದುಡ್ಡು ಕೊಟ್ಟು ಹಾಕೊಳ್ಳೋದು ಯಾವ ಕರ್ಮ? ಅದನ್ನ ನಾವು ಹೇಳ್ತಾ ಇದೀವಿ ಸರ್. ಅದಕ್ಕೆ ನಾವು ಹೇಳ್ತಾ ಇದೀವಿ ಗೇಟು ಅಂದ್ರೆ ಸರ್ ನಾವೆಲ್ಲ ಬರ್ತಕ್ಕಂಥ ಜಾಗ ಫ್ರೀ ಮಾಡಿದ್ರೆ ನಿಮ್ ಮನೆ ಮುಂದೆ ಹಾಕೊಳ್ಳಕ್ಕೆ ದುಡ್ಡು ಕೊಟ್ಟು ಹಾಕೊಳ್ಳಿ ಅಂದ್ರೆ ಇದೇನು ಇದು ಒಳ್ಳೇದು ಸರ್? ನನಗೆ ಬಂದಿದೆ ಸರ್, ಯಾಕೆ ಬೇಕಲ್ಲ? ನಾನೊಂದು ಹೇಳ್ತೀನಿ. ಅದಕ್ಕೆ ನನ್ನ ವಾದ, ಈ ಫ್ರೀ ಬಿಡೋದಕ್ಕೆ ನಂದು ಯಾವತ್ತೂ ಅಡ್ಡ. ಯಾಕೆ ಅಂದ್ರೆ ಒಂದು ಮನೆಗೆ ಒಂದು ಬಾಗಿಲಿದ್ದಂಗೆ, ಹೊಸಲಿದ್ದಂಗೆ ಗೇಟ್ ಕರ್ಕೊಡೋದು. ಗೇಟ್ ಕರ್ಕೊಂಡಿರೋವರಿಗೆ ಜವಾಬ್ದಾರಿ ಇರ್ತದೆ. ಅವನ್ ಜಾಗ ಕೊಡೋದು ಅವಂದೇ ಇರ್ತದೆ, ವಸೂಲಿ ಮಾಡೋದು ಅವಂದೇ ಇರ್ತದೆ, ಅವ್ರಿಗೆ ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳೋ ಜವಾಬ್ದಾರಿ ಅವಂದೇ ಇರ್ತದೆ. ಅದನ್ನ ನೀವು ಬಿಟ್ಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಫ್ರೀ ಅಂತ ಮಾಡ್ತಾರೆ, ದುಡ್ಡು ಕಟ್ತಾರೆ, ಮನೇಲಿ ಇರ್ತಾರೆ. ಯಾರು ಕೊಡ್ತಾರೋ ಫ್ರೀಯಾಗಿ ಕೊಡ್ತಾರೆ, ಅವ್ರ ಮನೇಲಿ ಇರ್ತಾರೆ. ಅವ್ರ ಜವಾಬ್ದಾರಿ ತಗೊಂಡ್ರು ಯಾರು ಇಲ್ಲ. ಆ ಗೇಟ್ ಅನ್ನೋದೇನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಅದನ್ನ ತಗೊಂಡು ವಸೂಲಿ ಮಾಡ್ಬೇಕಾದ್ರೆ ಎಷ್ಟು ಕೊಡ್ತಾ ಇದ್ರು ಅಂದ್ರೆ ನಾವು ವಸೂಲಿ ಮಾಡಿದ್ವಿ. ನಾನು ಇದೇ ತರ ಬಿಡೋದು ಬೇಡ ಅಂತ ಹೇಳಿದಾಗ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆದವಾಗ 2 ವರ್ಷ ನಾನು ಕರ್ಕೊಂಡು ನಾನೇ ವಸೂಲಿ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿದ್ವಿ, ಬೇರೆ ನನಗೆ ಬೇಡ ಅಂತ. 2 ವರ್ಷ ವಸೂಲಿ ಮಾಡಿದವಾಗ ಒಂದು ಅಂಗಡಿಗೆ 500 ರೂಪಾಯಿ 600 ರೂಪಾಯಿ. ಇವತ್ತು 5,000 6,000 10,000 15,000 ತಗೊಳ್ತಾರೆ. ನಾನು ಹೇಳ್ತಾನೆ ಇದ್ದೀನಿ ಸರ್, ಅದನ್ನ ಬೇಡ 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 ಅಂತ. ಯಾರು ನನ್ನ ಮಾತು ಇದು ಮಾಡ್ತಾರೆ. ಅಲ್ಲಿ ಫ್ರೀ ಅಂತ ಹೇಳ್ತಾರೆ. ಸರ್ಕಾರಿ ಕಟ್ಟಡಗಳು ಮುಂದೆ ಅಂಗಡಿಗಳು ಹಾಕ್ತಾರೆ, ಸರ್ಕಾರಿ ನೌಕರರು ಹೋಗಿ ದುಡ್ಡು ವಸೂಲಿ ಮಾಡ್ತಾರೆ ಅಂದ್ರೆ ಯಾವ ಪಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳಿ. ರಸ್ತೆ ಸರ್, ಮನೆ ಮುಂದೆ ಅಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳಿ. ಯಾರು ಹೌದಲ್ರಿ ರಮೇಶ್? ಹೌದಲ್ರಿ? ಅಂಗಡಿಯವ್ರ ಹತ್ರ ದುಡ್ಡು ವಸೂಲಿ ಮಾಡಿದ್ದೀರ ನೀವು? ಕರೆಂಟ್ ಬಿಲ್ ಅಲ್ಲ ರೀ, ನೀವಲ್ಲ ರೀ, ಜಾಗಕ್ಕೆ ರೀ. ಸರ್ ಈ ಆಫೀಸ್ ಬಂದ್ರ ಬೇರೆ ಅಂಗಡಿ ವಸ್ತು ದುಡ್ಡು ದಾಟಿಸ್ತಾರೆ. ವಿಚಾರವಾಗಿ ಈ ವರ್ಷ ಸಮರ್ಪಕವಾಗಿ ಮಳೆಯಾಗಿದ್ದು, ಕೆರೆಕುಂಟೆಗಳಲ್ಲಿ ನೀರು ತುಂಬಿದ್ದು,
ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗಿರುವುದಿಲ್ಲ. ಎಂದಿನಂತೆ ಸಾಮಾಜಿಕ ಮತ್ತು ವಲಯ ಅರಣ್ಯಾಧಿಕಾರಿಗಳ ವತಿಯಿಂದ 2 ನೀರಿನ ಟ್ಯಾಂಕರ್ಗಳು ನಲ್ಲಿಗಳನ್ನು ಅಳವಡಿಸಿ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಯಿತು. ಹಾಗೂ ಖಾಲಿ ಇರುವ ಕೊಳವೆ ಬಾವಿಗಳಲ್ಲಿ ಸಮರ್ಪಕವಾಗಿ ಸರಬರಾಜು ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆವಣಿ ಗ್ರಾಮ ಪಂಚಾಯಿತಿ ಅವರಿಗೆ ಸೂಚಿಸಲಾಯಿತು. ಹಾಗೂ ಕೆಎಸ್ಆರ್ಟಿಸಿ ವತಿಯಿಂದ 3 ನೀರಿನ ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡಲು ಸೂಚಿಸಲಾಯಿತು. ದೇವರ ದರ್ಶನಕ್ಕೆ ಆಗಮಿಸುವುದರಿಂದ ದೇವಾಲಯದ ಮುಂಭಾಗದಲ್ಲಿರುವ ಶೌಚಾಲಯಕ್ಕೆ ಅಗತ್ಯವಾಗಿರುವ ನೀರು ಪೂರೈಕೆ ಮಾಡಿ ಕಾಲಕಾಲಕ್ಕೆ ಸ್ವಚ್ಛತೆಯನ್ನು ಮಾಡಲು ಶೌಚಾಲಯಕ್ಕೆ ಸ್ವಚ್ಛತಾ ಸಿಬ್ಬಂದಿಯನ್ನು ನಿಯೋಜಿಸಿ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಹಾಗೂ ಜಾತ್ರೆಯ ಸಮಯದಲ್ಲಿ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಮಾನ್ಯ ಶಾಸಕರು ಸೂಚಿಸಿರುವಂತೆ 4 ಕಡೆ ಅಂದರೆ ಬಸ್ ನಿಲ್ದಾಣ, ಬೆಟ್ಟಕ್ಕೆ ಹೋಗುವ ದಾರಿ ಸಮೀಪದಲ್ಲಿ ಮೊಬೈಲ್ ಶೌಚಾಲಯಗಳನ್ನು ಅಳವಡಿಸಲು ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಸೂಚಿಸಲಾಯಿತು. ಎರಡು 2025ರಿಂದ 10/3/2025 ನಡೆಯುತ್ತೆ. ಬ್ರಹ್ಮರಥೋತ್ಸವ 28ನೇ ತಾರೀಕು. ನಮ್ಮೆಲ್ಲರೂ ಊಟ ವ್ಯವಸ್ಥೆ ಮಾಡಿದ್ದಾರೆ, ನಮಗೂ ಒಬ್ಬಟ್ಟು ಊಟ ವ್ಯವಸ್ಥೆ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳೋದು ಯಾರು ಹಾಕಿರೋದು ಬಂದು ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಭೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನ್ ತರಿಸಿದ್ರಿ ನೀವಂದ್ರೆ ತಾವು ದಂಡದ ಮಿಸ್ಟೇಕ್ ಮಾಡ್ತಾ ನೀವು ಏನು